ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ಭಾಗದಲ್ಲಿ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಕುರಿತು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ನಡೆಯಿತು. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ, ಬೈಲುಕೊಪ್ಪ, ಆವರ್ತಿ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ, ಬೈಲುಕೊಪ್ಪ, ಆವರ್ತಿ, ಚನ್ಕಲ್ಕಾವಲು ಗ್ರಾಮ ಪಂಚಾಯಿತಿಗಳ ವತಿಯಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಕೊಪ್ಪ ಕೇಂದ್ರ ಇವರ ವತಿಯಿಂದ ದಿಂಡಗಾಡು ಬಸವಜ್ಯೋತಿ ಮಠದ ಸ್ವಾಮೀಜಿಗಳಾದ ಶ್ರೀ 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 ಅಪ್ಪಾಜಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಿಂದೂ ಸಮಾಜೋತ್ಸವದ ಮೆರವಣಿಗೆಯು ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಕಾವೇರಿ ಮಾತೆ ಪ್ರತಿಮೆಯಿಂದ ಸಭಾ ಕಾರ್ಯಕ್ರಮದ ವೇದಿಕೆಯವರೆಗೂ ಮುತ್ತೈದರ ಕಳಸ, ಮಂಗಳವಾದ್ಯ, ಕನ್ನಡಾಂಬೆ ಹಾಗೂ ಹನುಮನ ಸ್ತಂಭಚಿತ್ರದೊಂದಿಗೆ ಅದ್ದೂರಿಯಾಗಿ ಸಾಗಿತು. ನಂತರ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾದ ಛಲವಾದಿ ಕರಿಯನಡಿ, ಹಿಂದೂ ಸಂಘಟನೆಯ ಪ್ರಮುಖರಾದ ಶ್ರೀಮತಿ ದೀಪತಿಲಕ್, ಹಿಂದೂ ಪ್ರಮುಖರಾದ ರೇಣುಕಸ್ವಾಮಿ, ಸಚ್ಚಿದಾನಂದ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. महादेवाय नमः। गुरुदेवो महादेवो गुरुदेव सदाशिवः साक्षात्कार ब्रह्म तस्मै श्री गुरुवे नमः। जय मंगलम जय नमः पार्वती पतिर्महादेव नमः पार्वती पतिर्महादेव शिव नमः पार्वती पतिर्महादेव। भारत माता की ನಾಲ್ಕನೇ ಕಾರ್ಯ ಗೃಹ ಸಂಪರ್ಕ ಅಭಿಯಾನ. 5ನೇ ಕಾರ್ಯ ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಹೇಳಿದ್ದಾರೆ, ಹಿಂದೂ ಸಮಾಜೋತ್ಸವ ಅಂತ. ಎಲ್ಲ ಹಿಂದೂ ಬಾಂಧವರು, ಎಲ್ಲ ಜಾತಿಯ ಪ್ರಮುಖರು ಎಲ್ಲರೂ ಸೇರಿ ಒಂದು ಉತ್ಸವವನ್ನು ಮಾಡಬೇಕು. ಮನೆಯ ಹಬ್ಬ, ಗ್ರಾಮದ ಹಬ್ಬದ ರೀತಿ ನಾವೆಲ್ಲರೂ ಸಹ ಹಿಂದೂ ಸಮಾಜೋತ್ಸವ ಸಂದರ್ಭದಲ್ಲಿ ನಾವು ಸೇರಿದ್ದೀವಿ. ಹಿಂದೂ ಅಂದ್ರೆ ಕೇವಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅದಕ್ಕೆ ಹಿಂದೂ ಅಂತ ಹೇಳೋದಿಲ್ಲ. ಹಿಂದೂ ಈ ಶಬ್ದಕ್ಕೆ ತುಂಬಾ ವ್ಯಾಪಕವಾದ ಅರ್ಥ ಇದೆ. ಮೇರು ತಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹೀನಾನಿ ದೂಷಯತಿ ಇತಿ ಹಿಂದುಹು, ಹೀನಾನಿ ಗುಣಾನಿ ದೂಷಯತಿ ಇತಿ ಹಿಂದುಹು. ಅಂದ್ರೆ ಯಾರು ತನ್ನಲ್ಲಿರುವ ಗುಣಗಳನ್ನ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಹಾಗೆ ತನ್ನಲ್ಲಿರುವ ತೇಜಸ್ಸನ್ನ ವೃದ್ಧಿಗೊಳಿಸಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾನೆ ಅವನಿಗೆ ಹಿಂದೂ ಅಂತ ಕರಿತೀವಿ. ಅನೇಕ ಜನ್ಮದ ಪುಣ್ಯದಿಂದ ಇಂಥ ಭಾರತ ಭೂಮಿಯಲ್ಲಿ ನಮ್ಗೆ ಜನ್ಮ ಸಿಕ್ಕಿದೆ, ಹಾಗೆ ಹಿಂದೂ ಧರ್ಮದಲ್ಲಿ ಕೂಡ ಜನ್ಮ ಸಿಕ್ಕಿದೆ. ಇದು ಪುಣ್ಯ ಬಲದಿಂದ ಮಾತ್ರ ಸಾಧ್ಯ. ಆದ್ರೆ ಇವತ್ತು ಜನ್ಮತಃ ಹಿಂದೂ ಆಗ್ಬಾರ್ದು. ಅಂದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಹಾಗೆ ಹಿಂದೂ ಆಗ್ಬಾರ್ದು, ಕರ್ಮತಃ ಹಿಂದೂ ಆಗ್ಬೇಕು. ಏನಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿರುವಂತಹದ್ದನ್ನ ನಾವು ಆಚರಣೆಯಲ್ಲಿ ತರಬೇಕು, ಆಗ ನಾವು ಕರ್ಮತಃ ಹಿಂದೂ ಆಗ್ತೇವೆ. ಯಾಕೆ ಇವತ್ತು ಈ ಹಿಂದೂ ಧರ್ಮದ ಸ್ಥಿತಿ ಹೀಗಾಗಿದೆ? ಯಾಕೆ ನಾವು ಹಿಂದೂಗಳಾಗಿ ಉಳಿಬೇಕು? ಈ ಪ್ರಶ್ನೆ ಇವತ್ತು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರುವಂತ ವಿಷಯ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳುತ್ತೆ ನಮ್ಮ ಹಿಂದೂ ಧರ್ಮ. ನಮ್ಮ ಮಾತೃಭೂಮಿ ಅಥವಾ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲಾದದು ಅಂತ ಅರ್ಥ. ಇವತ್ತು ನಾವು ಹಿಂದೂಗಳಿಗೆ ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ಚಿಕ್ಕ ಚಿಂತನೆ ಮಾಡೋಣ ಬಾಂಧವರೇ. ನಮ್ಮ ಹಿರಿಯರು ಅವರು ಒಂದು ಎಂತಹ ಸಾರ್ಥಕವಾದ ಜೀವನವನ್ನ ನಡೆಸಿದ್ರು. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿ ಆಪರೇಷನ್ ಮಾಡ್ಬೋದು, ಹೌದಲ್ವಾ? ಒಂದು ರಿಮೋಟ್ ಹಿಡಿದು ಎಲ್ಲವನ್ನ ಆಪರೇಟ್ ಮಾಡ್ಬೋದು ಇವತ್ತು. ಅಂತಹ ವೈಜ್ಞಾನಿಕ ಯುಗದಲ್ಲಿ ನಾವಿದ್ರೂ ಕೂಡ ನಮ್ಮ ಹಿರಿಯರು ನಡೆಸಿದಂತ ಒಂದು ಸಾರ್ಥಕವಾದ ಜೀವನವನ್ನ ನಮ್ಗೆ ನಡೆಸಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ, ಹೌದಾ? ಹಿಂದೆ ಹೇಗಿತ್ತು, ಒಂದು ಹಬ್ಬ ಬಂದ್ರೆ ಇಡೀ ಊರು ಅದರಲ್ಲಿ ಭಾಗವಹಿಸ್ತಾ ಇದ್ರು. ಪಕ್ಕದ ಮನೆಯವನು ಸಂಕಟ ಅಂದ್ರೆ ಇವತ್ತು ಅವನಿಗೂ ಸಂಕಟಾನೆ, ಪಕ್ಕದ ಮನೆ ನೆಂಟರು ಬರ್ತಾನೆ ಅಂದ್ರೆ ಇವನಿಗೆ ಉತ್ಸಾಹ. ಇವತ್ತು ಹೇಗಾಗಿದೆ ಸ್ಥಿತಿ? ಅವನ ಮಗ ಜಪಾನಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ನನ್ನ ಮಗ ಅಮೆರಿಕಾದಲ್ಲಿ ಓದ್ಬೇಕು.
ಇಂತಹ ಹೊಟ್ಟೆ ಕಿಚ್ಚು ಅಥವಾ ನಮ್ಮ ಧರ್ಮದ ಬಗ್ಗೆ ಒಂದು ಮಹತ್ವವನ್ನು ಹೇಳುವಂತ ಪದ್ಧತಿ ಆಗ್ಲಿ ಅಥವಾ ವ್ಯವಸ್ಥೆ ಆಗ್ಲಿ ಇವತ್ತೆಲ್ಲೂ ನಾವು ಕಾಣ್ತಾ ಇಲ್ಲ. ಇವತ್ತು ಎಂತ ಸ್ಥಿತಿಗೆ ಬಂದಿದೀವಿ ಅಂತ ಹೇಳಿದ್ರೆ, ಇವತ್ತಿನ ಯುವ ಪೀಳಿಗೆ ಹೇಗಾಗಿದೆ, ಒಮ್ಮೆ ನಾವು ಒಂದು ಕಲ್ಪನೆ ಅಥವಾ ಚಿಂತನೆ ಮಾಡೋಣ. ವಿವೇಕಾನಂದ ಹೇಳ್ತಾರೆ, ಉಕ್ಕಿನ ನರ ಇರುವಂತಹ ಅಥವಾ ಕಬ್ಬಿಣದಂತಹ ಮಾಂಸಖಂಡ ಇರುವಂತಹ 100 ಯುವಕರನ್ನ ಕೊಡಿ, ನಾನು ಭಾರತದ ಭವಿಷ್ಯವನ್ನೇ ಬದಲಾಯಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಯುವ ಜನತೆ ಏನಾಗಿದೆ ನೋಡ್ತಾ ಇದೀವಲ್ಲ, ಮಾದಕ ದ್ರವ್ಯಗಳಿಗೆ ವ್ಯಸನರಾಗ್ತಾ ಇದ್ದಾರೆ. ಇವತ್ತು ಕೆಲಸವನ್ನು ತಂದು ಈ ವಿಷಯಕ್ಕೆ ಒಂದು ಬಿಡುಗಡೆ ಕೊಟ್ಟಿದ್ದಾರೆ. ಅವರಿಗೆ ಹಿಂದೂ ಸಮಾಜದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಎಲ್ಲ ಕ್ರಿಯಾಪದ್ಧದ ನಮ್ಮ ಬಾಂಧವರು, ಹಿಂದೂ ಬಾಂಧವರೆಲ್ಲ ಬಂದು ನಮ್ಮ ಕೊಪ್ಪದಲ್ಲಿ ಈ ಒಂದು ಸಮಾಜವನ್ನು ಕಟ್ಟುವಂಥ ಪ್ರಚಾರವನ್ನು ಪ್ರತಿಯೊಂದು ಗ್ರಾಮದಲ್ಲಿ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸಮಾಜವನ್ನು ಮುಂದೆ ಬೆಳೆಸಬೇಕು. ಈಗ ನಮ್ಮ ದೇಶದಲ್ಲಿ ನಡೀತಿರುವಂಥ ಎಂಥ ದುರ್ಘಟನೆಗಳನ್ನು ತಡೆಯಲಿಕ್ಕೆ ಹಿಂದೂ ಸಮಾಜ ಮುಂದಾಗ್ತದೆ ಅಂತ ನಾನು ಹೇಳ್ತಾ ನನ್ನ ಈ ಒಂದು ಸಮಾರಂಭಕ್ಕೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರು, ಬಂಧುಗಳು, ಹಿಂದೂ ಬಂಧುಗಳಿಗೆ ನಾನು ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಘೋಷಣೆ ನಡೆಸಿ ನಾಪೋಕ್ಲುವಿನ ಕೆಪಿ ಶಾಲಾ ಆಟದ ಮೈದಾನದಲ್ಲಿ ಏಪ್ರಿಲ್ 23ರಿಂದ 26ರವರೆಗೆ ಕ್ರೀಡಾಕೂಟ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಚಿಯಕ್ಕ ಪೂವಂಡ ಕುಟುಂಬದ ವತಿಯಿಂದ ಏಪ್ರಿಲ್ 2026ರಲ್ಲಿ ಆಯೋಜಿಸಲಾಗಿರುವ ಕೊಡವ ಕೌಟುಂಬಿಕ ಹಗ್ಗಜಗಾಟ ಸ್ಪರ್ಧೆಯಲ್ಲಿ ಅಧಿಕ ಸಂಖ್ಯೆಯ ಕೊಡವ ಕುಟುಂಬಗಳು ಪಾಲ್ಗೊಳ್ಳುವುದರ ಮೂಲಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕ್ರೀಡೆ ದಾಖಲಾಗಲು ಪ್ರಯತ್ನಿಸಬೇಕೆಂದು ಚಿಯಕ್ಕ ಪೂವಂಡ ಕುಟುಂಬದ ಅಧ್ಯಕ್ಷ ಸಿಎಂ ಅಪ್ಪಚ್ಚು ತಿಳಿಸಿದರು. ನಾಪೋಕ್ಲುವಿನ ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಘೋಷಣೆ ನಡೆಸಿ ಮಾತನಾಡಿದರು. ನಾಪೋಕ್ಲುವಿನ ಕೆಪಿ ಶಾಲಾ ಆಟದ ಮೈದಾನದಲ್ಲಿ ಏಪ್ರಿಲ್ 23ರಿಂದ 26ರವರೆಗೆ 4 ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದೆ. ಕ್ರೀಡಾಕೂಟದ ಯಶಸ್ವಿಗಾಗಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ರೀಡಾಕೂಟಕ್ಕೆ ಅಂದಾಜು 60 ಲಕ್ಷ ವೆಚ್ಚವಾಗಲಿದ್ದು, ಕುಟುಂಬವಾರು 20,000 ರು ಧನ ಸಹಾಯವನ್ನು ಸಂಗ್ರಹಿಸಲಾಗುತ್ತಿದೆ ಎಂದರು. ಹಗ್ಗಜಗಾಟ ಕ್ರೀಡಾಕೂಟದ ಅಧ್ಯಕ್ಷ ಸಿಕೆ ಬೋಪಣ್ಣ ಮಾತನಾಡಿ, ಹಗ್ಗಜಗಾಟ ಕ್ರೀಡಾಕೂಟದ ಯಶಸ್ಸಿಗೆ ಸರ್ವರ ಸಹಕಾರ ಅಗತ್ಯ ಎಂದರು. ಕ್ರೀಡಾಕೂಟದ ಸಂಚಾಲಕ ಸಿಡಿ ನವೀನ್ ಮಾತನಾಡಿದರು. ಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಉಪಾಧ್ಯಕ್ಷರಾದ ಸಿಎಸ್ ಕಟ್ಟಿ ಮಂಜುನಾಥ್, ಕಾರ್ಯದರ್ಶಿ ಸಿಎ ನಾಚಪ್ಪ, ಜಂಟಿ ಕಾರ್ಯದರ್ಶಿ ಸಿಪಿ ಸಚಿನ್ ಮುತ್ತಪ್ಪ, ಖಜಾಂಚಿ ಸಿಎಂ ಸತೀಶ್ ದೇವಯ್ಯ, ನಿರ್ದೇಶಕರಾದ ಸಚಿನ್ ಪೂವಯ್ಯ ಉಪಸ್ಥಿತರಿದ್ದರು. ನಾನು ಈ ಕೇರ್ಬಲ್ಲಿ ನಮ್ಮ ಅಧ್ಯಕ್ಷ ಆಯ್ತು ನಂಗಡ ಇಡೀ ನಂಗಡ ಜೇಕ್ಕೊಂಡು ಹೋಗಕ್ಕೆ ನಮ್ಮ ತೀರ್ಮಾನ ಆಗಿರುತ್ತೆ. ನನ್ನ ಅಧ್ಯಕ್ಷ ಮಾಡಿದ್ರು ನಾನು ಎಂತ ನಂಗ ಈ 4ನೇ ಕಾಲ ಹತ್ರ ಈ ಕೇರ್ಬಲ್ಲಿ ನಮ್ಮನ್ನ ನಲ್ಲ ಯಶಸ್ವಿ ಆಯಿತು ಮಾಡೋದು. ಅದೇ ಥರ ಇಡೀ ನಂಗಡ ಕೊಡುವ ಕುಟುಂಬ ಎಲ್ಲರೂ ಬಂದು ಸಿರತ್ತು ಭಾಗವಹಿಸಿಡೋದು ನಂಗೆ ಸಹಕಾರ ತರಲು ನಿಂಗಕ್ಕೆ ನಲ್ಲವರು ಕೊರಡನ್ನ ಬೆಚ್ಚಿದ್ದು ನಂಗ ನಲ್ಲವರು ಇದಂಗೆ ಎಲ್ಲರೂ ಬಂದು ಸಹಕಾರ ಮಾಡೋಣ ಎಲ್ಲ ತಗೊಂಡು ಅದೇ ರೀತಿ ನಂಗೆ ಬುಕ್ ಆಫ್ ರೆಕಾರ್ಡ್ ನಂಗೆ ಈಗಲ್ಲ ನಂಗೆ ರೆಕಾರ್ಡ್ ಮಾಡೋಣ ನಂಜಿ ನಂಗೆ ಎಲ್ಲ ಒಕ್ಕ ಕರಳಾಕಂಡು ಅಂದ್ರೆ ಎಲ್ಲರೂ ಬಂದು ನಂಗೆ ಆ ಕೇರ್ಬಲ್ಲಿ ನಮ್ಮನ್ನು ಯಶಸ್ವಿ ಮಾಡಿದ್ದಾರೆ ಎಂದು ನಾನು ಕೇಳಿದೆ. குடும்பத்தில் கேள்வியில் ஆனாடு விபாகத்தில் ஃபஸ்ட்டு இனாம் ಅಂತಂಚೆಗೆ 1 ಲಕ್ಷ, ದನ್ನನೆ 75,000, ಮೂರನೇ ಇನಾಮು 50,000, ನಾಲ್ಕನೇ ಇನಾಮು 40,000, ಅಂಜನೇ ಇನಾಮು 20,000, ಆರನೇ ಇನಾಮು 10,000. ಇನ್ನನೇ ஆனாடு விபாகத்தில் 6 ಪ್ರೈಸ್ வச்சுட்டு அண்ணனே பொன்னாடு விபாகத்தில் பாதி இனாಮು 1 ಲಕ್ಷ, தன்னನೇ ಇನಾಮು 75,000, ಮೂರನೇ ಇನಾಮು 50,000, ನಾಲ್ಕನೇ ಇನಾಮು 40,000, ಅಂಜನೇ ಇನಾಮು 30,000, ಆರನೇ ಇನಾಮು 20,000. അങ്ങനെ 16 ವಯಸ್ಸಿನ ಒಳಪಟ್ಟು ಒಕ್ಕಕಾರ ಎಲ್ಲ ಇದರಲ್ಲಿ ಭಾಗವಹಿಸಿದ್ದು ಈ ಒಂದು ಕೇರ್ಬಲ್ಲಿ ನಮ್ಮೆಲ್ಲ ಯಶಸ್ವಿಯಾಗಿ ನಡೆಸಿದ್ದಾರೆ ನಂಗೆ ಕೊಡುವ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋಟೆ ರಸ್ತೆ ಭಾಗದಲ್ಲಿ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಬೆನ್ನಲ್ಲೇ ನಿವಾಸಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ.
ಕಳೆದ 5 ದಶಕಗಳಿಂದಲೂ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆ ಭಾಗದಲ್ಲಿ ನೆಲೆಕಂಡಿರುವ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಹಿನ್ನೆಲೆಯಲ್ಲಿ ಸೌಲಭ್ಯ ವಂಚಿತ ನಿವಾಸಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಮ್ಮ ಬೇಡಿಕೆಗೆ ಸೂಕ್ತ ಸ್ಪಂದನೆ ದೊರೆಯದಿದ್ದಲ್ಲಿ ಮುಂಬರುವ ಚುನಾವಣೆ ಬಹಿಷ್ಕರಿಸುವ ಬಗ್ಗೆ ಹಕ್ಕುಪತ್ರ ವಂಚಿತರು ಎಚ್ಚರಿಕೆ ನೀಡಿದ್ದಾರೆ. ನಿವೇಶನ ಹೊಂದಿರುವವರು ಮನೆ ನಿರ್ಮಿಸಲು ಅರಣ್ಯ ಇಲಾಖೆಯವರು ಅಡ್ಡಿಪಡಿಸುತ್ತಿದ್ದಾರೆ. ರಸ್ತೆ, ಚರಂಡಿ, ಬೀದಿ ದೀಪ ವ್ಯವಸ್ಥೆ ಇಲ್ಲದೆ ಈಗಿರುವ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಆರೋಪಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜ್ ಅವರ ನೇತೃತ್ವದಲ್ಲಿ ನಿವಾಸಿಗಳನ್ನ ಸಂಘಟಿಸಿ ಮುಂದಿನ ಹೋರಾಟದ ಕುರಿತು ಗ್ರಾಮದಲ್ಲಿ ಸಿದ್ಧತೆ ನಡೆಸಲಾಯಿತು. ಇದೇ ಸಂದರ್ಭ ಅಳಲು ತೋಡಿಕೊಂಡ ಮಹಿಳೆಯರು, ಚುನಾವಣೆ ಸಂದರ್ಭ ಮಾತ್ರ ಆಶ್ವಾಸನೆ ನೀಡುವವರು ನಂತರದ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ಆಸಕ್ತಿ ತೋರುತ್ತಿಲ್ಲ. ಮೂಲ ಸೌಕರ್ಯಗಳಿಂದ ವಂಚಿತರಾಗಿ ಅರಣ್ಯ ಇಲಾಖೆಯವರ ಭಯದಲ್ಲಿ ಬದುಕು ಸಾಗಿಸುವ ಸ್ಥಿತಿ ಎದುರಾಗಿದೆ ಎಂದು ತಮ್ಮ ಬವಣೆ ತೋಡಿಕೊಂಡರು. ಗ್ರಾಮ ಪಂಚಾಯಿತಿಯಿಂದ ನಮಗೆ ಹಕ್ಕುಪತ್ರ ದೊರೆಯುವ ಯಾವುದೇ ಭರವಸೆ ಇಲ್ಲ ಎಂದು ಮಂಜುಳಾ, ಮಹಾದೇವಮ್ಮ, ಮುತ್ತುಲಕ್ಷ್ಮಿ, ದೇವಿಕಾ, ಭಾರತಿ, ಮಂಜುಕುಟ್ಟಿ, ಭಾಗ್ಯರಾಜು, ವಿಜಯ್, ಸಂಧ್ಯಾ, ಕಾವೇರಪ್ಪ ಮತ್ತಿತರರು ತಿಳಿಸಿದರು. ಸುಂದರನಗರದ 31/1ರಲ್ಲಿ 80 ಕುಟುಂಬಗಳಿಗೆ ಹಕ್ಕುಪತ್ರ ಇಲ್ಲ. ಬಡ ಕೂಲಿ ಕಾರ್ಮಿಕರು ಸ್ವಂತ ನೆಲೆ ಕಂಡುಕೊಳ್ಳಲು ಈ ಭಾಗದಲ್ಲಿ ವಾಸ್ತವ್ಯ ಹೂಡಿ ಹಲವು ದಶಕಗಳೇ ಕಳೆದು ಹೋದರೂ ಇವರಿಗೆ ಹಕ್ಕುಪತ್ರ ಕೊಡಿಸುವಲ್ಲಿ ಯಾರೂ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಈ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ನಿವಾಸಿಗಳನ್ನ ಒಗ್ಗೂಡಿಸಿ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲಾಗಿದೆ ಎಂದು ಎಲ್ಎಂ ನಾಗರಾಜು ತಿಳಿಸಿದ್ರು. ಸಂಬಂಧಿಸಿದವರಿಗೆ ಮನವಿ ಪತ್ರ ಸಲ್ಲಿಸಿ ಹಕ್ಕುಪತ್ರ ಒದಗಿಸಲು ಒತ್ತಾಯಿಸಲಾಗುತ್ತದೆ ಎಂದು ತಿಳಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಸುಪ್ರೀತಾ ಎಲ್ಎನ್, ಕುಶಾಲನಗರ. ಶಿವಮೊಗ್ಗ ಜಿಲ್ಲೆ ಸಾಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ನೇತೃತ್ವದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಚರ್ಚಿಸಲಾಯಿತು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವ ಸಾಧ್ಯತೆ ಇದ್ದು ಸಮರ್ಪಕ ಕುಡಿಯುವ ನೀರು ಪೂರೈಸಲು ಸಜ್ಜಾಗುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಅವರು ಹಿಂದಿನ ಬಾರಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದಂತೆ ಈ ವರ್ಷವೂ ಅಗತ್ಯ ಮುಂಜಾಗ್ರತೆ ವಹಿಸಿ ಎಂದರು. ಗುಬ್ಬಗೋಡು ಭಾಗದಿಂದ ಶರಾವತಿ ಹಿನ್ನೀರನ್ನ ಆವಿನಹಳ್ಳಿ ಮತ್ತು ಕಸಬಾ ಹೋಬಳಿಗೆ ನೀಡಲು ಚಿಂತನೆ ನಡೆಸಲಾಗಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಮುಂದಿನ 1-2 ತಿಂಗಳಲ್ಲಿ ಪೈಪ್ಲೈನ್ ಅಳವಡಿಸಲು ಸಿದ್ಧತೆ ನಡೆದಿದೆ. ಕರೂರು ಮತ್ತು ಬಹರಂಗಿ ಹೋಬಳಿಯಲ್ಲಿ ನೀರಿನ ಸಮಸ್ಯೆ ಉದ್ಭವಿಸುವುದರಿಂದ ಅಗತ್ಯ ಇರುವ ಕಡೆಗಳಲ್ಲಿ ಬೋರ್ವೆಲ್ ತೆಗೆಯಬೇಕು. ಬೋರ್ವೆಲ್ನಲ್ಲಿ ಸಮರ್ಪಕ ನೀರು ಸಿಗದೆ ಹೋದಲ್ಲಿ ಟ್ಯಾಂಕರ್ ಮೂಲಕ ನೀರು ನೀಡಲು ಪಂಚಾಯಿತಿ ಆಡಳಿತ ಸಜ್ಜಾಗಲು ತಿಳಿಸಿದರು. ತಹಶೀಲ್ದಾರ್ ರಶ್ಮಿ ಹೆಚ್ದೆ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಸಾದ್, ಉದ್ಯೋಗ ಖಾತ್ರಿ ಸಹಾಯಕ ಕಾರ್ಯದರ್ಶಿ ಹನೀಫ್, ನೀರು ಸರಬರಾಜು ಮಂಡಳಿಯ ಗುರುಕೃಷ್ಣ ಶೆಣೈ, ಶಾಸಕ ಕರ್ತವ್ಯ ಅಧಿಕಾರಿ ಟಿಪಿ ರಮೇಶ್, ಶ್ರೀನಿವಾಸ್ ಮೂರ್ತಿ ಇತರರು ಹಾಜರಿದ್ದರು. ಇನ್ನು ಕೆಲವರು ಹೊರಗಡೆಯಿಂದ ಹಿಡಿದವರು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ, ನಾವು ಯಾವುದು ಬಿಲ್ಲು ಕೊಟ್ಟಿಲ್ಲ, ಅವ್ರಿಗೆ ಹಾಗೆ ಇಟ್ಕೊಂಡಿದ್ದೀವಿ. ಅವರು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಈ ಟೆಂಡರ್ ಕರೆದವ್ರದ್ದೇ ಪ್ರಾಬ್ಲಮ್ ನಮಗೆ. ಈಗ ಅದಕ್ಕೋಸ್ಕರ ಅವರಿಗೆಲ್ಲ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ, ಈಗ ಎಲ್ಲೇ ತಗೊಂಡಿದ್ದೀವಿ, ಅದನ್ನೆಲ್ಲ ನೋಡ್ಕೊತಾ ಇದ್ದೀವಿ. ಈಗ ಅದನ್ನ ಬಿಡೋದಿಲ್ಲ. ಈಗ ಎಲ್ಲೆಲ್ಲಿ ಆಗಿದೆ ಅವರಿಗೆ ಕನೆಕ್ಷನ್ ಕೊಡ್ಲಿಕ್ಕೆ ಅವಕಾಶ ಇದೆ, ಅದನ್ನ ನಾವು ಮಾಡ್ಕೊಡ್ತೀವಿ. ಬಹುಗ್ರಾಮದ್ದು ಈಗಾಗಲೇ ಗುಬ್ಬಗೋಡಲ್ಲಿ ನಾವು ಮಾಡಿದ್ದೀವಲ್ಲ, ಈಗ ಅದನ್ನ ಒಂದು ಮೀಟಿಂಗ್ ಕರೆದು ಸದ್ಯದಲ್ಲಿ 1-2 ತಿಂಗಳಲ್ಲಿ 5 ಪಂಚಾಯತ್ಗೆ ಅವ್ರು ಕೊಡ್ಬೇಕನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಹೆಗ್ಗೋಡು, ಈ ಭೀಮನಕೋಣೆ ಈ ಭಾಗದಲ್ಲಿ ನೀರಿನ ಸೋರ್ಸೇ ಇಲ್ಲ, ಅಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಆ ಭಾಗದವರಿಗಾರು ಸ್ವಲ್ಪ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ತೋರಿಸೋ ಕರೆದಿದ್ದೀನಿ. ಎಲ್ಲ ಪೀಡಿಯೋಗಳಿಗೂ ವಾರ್ನಿಂಗ್ ಕೊಟ್ಟಿದ್ದೀನಿ, ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಿ. ಮತ್ತೆ ಹಂಗೇನಾದ್ರೆ ಎಮರ್ಜೆನ್ಸಿ ಇದ್ರೆ ಲಾಸ್ಟ್. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದ ಬಳಿ ಭಾರೀ ಗಾತ್ರದ ಕೊಬ್ಬರಿ ಹಾಗೂ ಬೆಲ್ಲದ ಹಾರವನ್ನು ಹಾಕಿ ಹಿಟಾಚಿ ಯಂತ್ರಗಳ ಮೇಲೆ ಪುಷ್ಪವೃಷ್ಟಿ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹೃದಯ ಸ್ಪರ್ಶಿಯಾಗಿ ಬರಮಾಡಿಕೊಳ್ಳಲಾಯಿತು. ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ದುರಾಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದು 2028ರಲ್ಲಿ ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಜೆಡಿಎಸ್ ರಾಜ್ಯ ಘಟಕದ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಗ್ರಾಮಸ್ಥರು ನೀಡಿದ ಆತ್ಮೀಯ ಅಭಿನಂದನೆಯನ್ನು ಸ್ವೀಕರಿಸಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಉದ್ಯಮಿ ಮಡುವಿನಕೋಡಿ ಮನು, ಹರಿಹರಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹರೀಶ್ ಮತ್ತಿತರರನ್ನ ಪಕ್ಷಕ್ಕೆ ಅಧಿಕೃತವಾಗಿ ಆಹ್ವಾನಿಸಿ ನೆರೆದಿದ್ದ ಬೃಹತ್ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದರು. ಪಂಚ ಗ್ಯಾರಂಟಿಗಳನ್ನ ನಿಗದಿತ ಸಮಯಕ್ಕೆ ನೀಡದೆ ರಾಜ್ಯ ಸರ್ಕಾರವು ಅಳಿತಪ್ಪಿದೆ. ರಾಜ್ಯ ಸರ್ಕಾರ
ಸರ್ಕಾರವು ಅಳಿತಪ್ಪಿದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವಿನ ಅಧಿಕಾರದಾಸೆಯ ಹಗ್ಗ ಜಗ್ಗಾಟದಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನೆನೆಗುದಿಗೆ ಬಿದ್ದಿದೆ. ಆಯಕಟ್ಟಿನ ಸ್ಥಾನದಲ್ಲಿ ಕುಳಿತಿರುವ ಅಧಿಕಾರಿಗಳು ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ದೊಂಬರಾಟವನ್ನು ನೋಡಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯು ಜೆಡಿಎಸ್ ಪಕ್ಷದ ಭದ್ರಕೋಟೆ ಎಂಬುದನ್ನು 2028ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಲಿದೆ ಎಂದರು. ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಜೆಡಿಎಸ್ ಪಕ್ಷದ ನಾಯಕರು ಹಾಗೂ ವಿಧಾನಸಭೆ ಮಾಜಿ ಉಪಸಭಾಪತಿಗಳಾದ ಕೃಷ್ಣರೆಡ್ಡಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಾಪೋಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ 77ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬ ವಹಿಸಿ ಗಣರಾಜ್ಯೋತ್ಸವದ ಬಗ್ಗೆ ಹಾಗೂ ಅಂಗನವಾಡಿಯಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಕೊಳಕೇರಿ ದವಸ ಭಂಡಾರದ ಅಧ್ಯಕ್ಷರಾದ ಕುಂಡ್ಯೋಡ ರಮೇಶ್ ಮುದ್ದಯ್ಯ ಕಾರ್ಯಕ್ರಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿ ಮುಂಡಂಡ ಕವಿತಾ ಅಯ್ಯಣ್ಣ ಅವರು ಮಾತನಾಡಿ, ಶಿಕ್ಷಕರೊಂದಿಗೆ ಪೋಷಕರು ಸಹಕರಿಸಬೇಕು. ಮಕ್ಕಳೊಂದಿಗೆ ಪೋಷಕರು ಮನೆಯಲ್ಲಿ ಪ್ರತಿದಿನ ಅರ್ಧ ಗಂಟೆಯ ಕಾಲವಾದರೂ ಪಾಠ ಹೇಳಿಕೊಡಬೇಕು. ಮಕ್ಕಳಿಗೆ ಡ್ರಾಯಿಂಗ್ ಮಾಡುವುದು, ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನ ಚಿಕ್ಕದಿನಿಂದಲೇ ಮಾಡಿಸಬೇಕು ಎಂದರು. ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ನೀಡಬೇಕೆಂದು ತಿಳಿಸಿದರು. ನಾಪೋಕ್ಲು ಕೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಬಾಳೆಯಡ ನಿಶಾ ಮೇದಪ್ಪ ಮಾತನಾಡಿದರು. ಕಾರ್ಯಕ್ರಮಗಳಾದ ಛದ್ಮವೇಷ, ಭಾಷಣ, ನೃತ್ಯಗಳು, ಹಾಡುಗಳನ್ನು ಹಾಡಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನವನ್ನ ವಿತರಿಸಲಾಯಿತು. ಅಜ್ಜಿಮುಟ್ಟ ಅಂಗನವಾಡಿ ಶಿಕ್ಷಕಿ ಸುಜಾತ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಸ್ತ್ರೀಶಕ್ತಿ ಗುಂಪಿನ ಕಾರ್ಯದರ್ಶಿ ಅನಿತಾ, ಸ್ತ್ರೀಶಕ್ತಿ ಗುಂಪಿನ ಅಧ್ಯಕ್ಷೆ ಬೊಪ್ಪಂಡ ಯಶೋಧ, ಮಕ್ಕಳ ಪೋಷಕರು, ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು, ಸಾರ್ವಜನಿಕರು, ಶಿಕ್ಷಕರಾದ ಸಫ್ರೀನಾ, ಸುಜಾತ, ಸಹಾಯಕಿ ಮಮತಾ ಹಾಜರಿದ್ದರು. My name is Wilka. Excuse me, aku ni percuma. Speech ala. Fotografer banyak muka pacar kucing kali tiga pacar kucing speaker wale everyone, my name is Ashwin. I am police officer. I wear khaki uniform, cap. I am gun. I am thank you. Kannada bhaಷೆಯಿಂದ ಕನ್ನಡ ನಾಡು ಚಂದ. ಕನ್ನಡ ಭಾಷೆಯಿಂದ ಕನ್ನಡದ ಚಂದ. ನಮ್ಮ ಕನ್ನಡ ನುಡಿ ಅಂದ. ಕನ್ನಡದ ಚಂದ. ನಮ್ಮ ಕನ್ನಡ ನುಡಿ ಅಂದ. ಕನ್ನಡ ನಾಡು ಚಂದ. ಕನ್ನಡ ಭಾಷೆಯಿಂದ ಕನ್ನಡ ನಾಡು ಚಂದ. ಕನ್ನಡ ಭಾಷೆಯಿಂದ ಬೇಲೂರು ಅಲೆಬೇಲು ಬಗಲೆಯ ನೋಡ. ಬೇಲೂರು ಅಲೆಬೇಲು ಕೈ ಬರ್ತದೆ.
ಶಿಕ್ಷಣದ ಬೇರು ಅತ್ಯಂತ ಕಹಿ, ಆದರೆ ತುರುಫಲ ಜೇನಿಗಿಂತನೂ ಸಿಹಿ. ಇಡೀ ಜಗತ್ತನ್ನೇ ಬದಲಾಯಿಸಲು ವರ್ಷಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ಲ ಶಿಕ್ಷಣ. ಯಾರು ಕದಿಯದ ಆಸ್ತಿ ಶಿಕ್ಷಣ. ಹಣ ಆಸ್ತಿ ಕದಿಯಬಹುದು, ಆದರೆ ವಿದ್ಯೆ ಯಾರಿಂದಲೂ ಕದಿಯಲಾಗದು. ಶಿಕ್ಷಣ ಅಂದರೆ ವಿದ್ಯೆ ಮಾತ್ರ ಅಲ್ಲ, ಜೊತೆಗೆ ವಿನಯ, ವಿಧೇಯತೆ ಹಾಗೂ ಸಮಾಜದಲ್ಲಿ ಗೌರವವಾಗಿ ಹೇಗಿರಬೇಕೆಂದು ತಿಳಿದುಕೊಳ್ಳದೆ ಅರಿತುಕೊಳ್ಳದೆ ಶಿಕ್ಷಣ. Thank you. I am Dr. B.R. Ambedkar. My full name is Bhimrao Ramji Ambedkar. Father of the Constitution of India, Dr. B.R. Ambedkar. Thank you. Starting in 4th school, Bharat Mata, Mother of India, I love all my children. Today we'll see some people say I am Indian. Some people say Muslim. Some people say I am Christian. But nobody say I am Indian. Don't fight each other. Stay together.
ನ್ಯೂಸ್ ಕಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ಭಾಗದಲ್ಲಿ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಕುರಿತು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ನಡೆಯಿತು. ಇಲ್ಲಿಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.